ಎಸ್.ಎಂ. ಕೃಷ್ಣ ಬಿಜೆಪಿಗೆ ಬಂದರೆ ಸಂತೋಷದಿಂದ ಸ್ವಾಗತಿಸ್ತೀವಿ ಅಂತ ಕೇಂದ್ರ ಸಚಿವ ಸದಾನಂದ ಗೌಡ ಬಹಿರಂಗ ಆಹ್ವಾನ ನೀಡಿದ್ದಾರೆ. ಎಸ್.ಎಂ. ಕೃಷ್ಣ ಬಿಜೆಪಿಗೆ ಬಂದರೆ ಸಂತೋಷದಿಂದ ಸ್ವಾಗತಿಸ್ತೀವಿ ಅಂತ ಕೇಂದ್ರ ಸಚಿವ ಸದಾನಂದ ಗೌಡ ಬಹಿರಂಗವಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಎಸ್.ಎಂ. ಕೃಷ್ಣ ಇಷ್ಟು ವರ್ಷ ಕಾಂಗ್ರೆಸ್ನಲ್ಲಿ ಇದ್ದದ್ದೇ ದೊಡ್ಡ ವಿಚಾರ. ಈಗಲಾದರೂ ಕಾಂಗ್ರೆಸ್ ಬಿಟ್ಟು ಹೊರಬಂದಿದ್ದು ತುಂಬಾ ಸಂತೋಷ. ಅವರ ವ್ಯಕ್ತಿತ್ವ ಬಿಜೆಪಿಗೆ ಸೂಟ್ ಆಗುವಂಥದ್ದು. ನೇರ ನುಡಿಯ ವ್ಯಕ್ತಿತ್ವವುಳ್ಳ ಕೃಷ್ಣ ಬಿಜೆಪಿಯಲ್ಲಿ ಇರಬೇಕಾಗಿತ್ತು. ಕೃಷ್ಣ ಪಕ್ಷಕ್ಕೆ ಬಂದರೆ ನಮ್ಮ ಶಕ್ತಿ ಹೆಚ್ಚಾಗಲಿದೆ ಹೀಗಂತ ಮಡಿಕೇರಿಯಲ್ಲಿ ಡಿ.ವಿ. ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕ ಕೆ.ಜಿ. ಬೋಪಯ್ಯ ಪುತ್ರಿ ವಿವಾಹದಲ್ಲಿ ಭಾಗಿಯಾದ ವೇಳೆ ಈ ಹೇಳಿಕೆಯನ್ನ ನೀಡಿದ್ದಾರೆ. ನಿನ್ನೆ ಅಭಿನಂದನಾ ಗ್ರಂಥವನ್ನ ನನ್ನ ಅಭಿಮಾನಿಗಳು ನಿನ್ನೆ ಬಿಡುಗಡೆ ಮಾಡಿದ್ರು. ನನಗೆ ಸಂತೋಷ ಆಗಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಇರಬೇಕಾದವರು ಸನ್ಮಾನ್ಯ ಎಸ್.ಎಂ. ಕೃಷ್ಣರು ನನ್ನ ಆ ಸಮಾರಂಭದಲ್ಲಿ ನೇರವಾಗಿ ಡೆಲ್ಲಿಯಿಂದ ಬಂದು ರಾಜೀನಾಮೆ ಪತ್ರ ಕೊಟ್ಟು ನನ್ನ ಸಭೆಗೆ ಬಂದಿದ್ದರು. ಎಸ್.ಎಂ. ಕೃಷ್ಣರ ನಡವಳಿಕೆ ಹೇಗಿತ್ತು ಅಂತ ಹೇಳುವಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಸಂಸ್ಕೃತಿ, ಸಂಸ್ಕಾರ, ಸಭ್ಯ ನಡವಳಿಕೆಯನ್ನು ರಾಜಕಾರಣದಲ್ಲಿ ಕಾಣುವುದೇ ವಿರಳ. ಅಂಥ ಸಂದರ್ಭಗಳಲ್ಲಿ ಎಸ್.ಎಂ. ಕೃಷ್ಣರಂಥ ಒಬ್ಬ ತಜ್ಜನ ಅವರು ಖಂಡಿತವಾಗಿ ಕಾಂಗ್ರೆಸ್ನಲ್ಲಿ ಇಷ್ಟವರೆಗೆ ಇದ್ದದ್ದೇ ಭಾರಿ ಸ್ವಲ್ಪ ಯಾಕೆ ಅಂತ ಅನಿಸ್ತದೆ. ಕೊನೆಗಾದರೂ ಅವರು ಅದರಿಂದ ಹೊರಗೆ ಬಂದಿರುವಂಥ ಸಂತೋಷ ತಂದಿದೆ.